ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ತೀರದ ನಿವಾಸಿಗಳಿಗೆ ಕಾಡಾನೆಯ ಕಾಟ ಹೆಚ್ಚಾಗ್ಬಿಟ್ಟಿದೆ. ಕಾಡಾನೆ ಹಾವಳಿಯನ್ನು ತಪ್ಪಿಸೋಕೆ ಅರಣ್ಯ ಇಲಾಖೆಯಿಂದ ಹೊಸ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಜೋತಾಡುವ ಸೌರ ವಿದ್ಯುತ್ ಬೇಲಿ ಮೂಲಕ ಕಾಡಾನೆ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ಲಾನ್. ಸುಬ್ರಹ್ಮಣ್ಯ ಬೆಳ್ತಂಗಡಿ ಭಾಗದಲ್ಲಿ ಪ್ರಾಯೋಗಿಕ ಸೋಲಾರ್ ಬೇಲಿಯನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ತಂತಿಯ ಸ್ಪರ್ಶವಾದಾಗ ಕಾಡಾನೆಗಳಿಗೆ ಲಘು ವಿದ್ಯುತ್ ಆಘಾತ ಆಗತ್ತೆ. ಇದರಿಂದ ಮತ್ತೊಮ್ಮೆ ಆ ದಾರಿಯಲ್ಲಿ ಬರೋದಕ್ಕೆ ಆನೆಗಳು ಹೆದರಿಕೊಳ್ಳುತ್ತೆ. ಆನೆಗಳ ಚಲನವಲನ ದಾಖಲಿಸೋಕೆ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದೆ. ನೋಡಿ, ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹಾಸನ, ಮಲೆನಾಡು ಭಾಗ, ಈ ಭಾಗಗಳಲ್ಲಿ ಎಗ್ಗಿಲ್ಲದೆ ಆನೆಗಳ ಹಾವಳಿ ಹೆಚ್ಚಾಗ್ತಾ ಇರೋದು. ರೈತರು ಬಹಳ ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ನಮಗೆ ಹೇಗಾದ್ರೂ ಮಾಡಿ ಒದಗಿಸ್ಕೊಡಿ ಅಂತ. ಈ ನಿಟ್ಟಿನಲ್ಲಿ ಇದೀಗ ಒಂದು ಪ್ರಯೋಗಕ್ಕೆ ಮುಂದಾಗಲಾಗ್ತಾ ಇದೆ. ಜೋತಾಡುವ ಸೌರ ವಿದ್ಯುತ್ ಬೇಲಿ ಮೂಲಕ ಕಾಡಾನೆಯ ಉಪಟಳಕ್ಕೆ ಬ್ರೇಕ್ ಹಾಕುವಂತ ಪ್ಲಾನ್ ಇದು. ಸುಬ್ರಹ್ಮಣ್ಯ ಬೆಳ್ತಂಗಡಿ ಭಾಗದಲ್ಲಿ ಪ್ರಾಯೋಗಿಕ ಸೋಲಾರ್ ಬೇಲಿಯನ್ನ ಅಳವಡಿಕೆ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ. ಈ ತಂತಿಯ ಸ್ಪರ್ಶವಾದಾಗ ಕಾಡಾನೆಗಳಿಗೆ ಲಘು ವಿದ್ಯುತ್ ಆಘಾತ ಆಗತ್ತೆ. ಆಮೇಲೆ ಆ ಆನೆಗಳು ಈ ದಾರಿಯಲ್ಲಿ ಓಡಾಡಲ್ಲ, ಹೆದರ್ಕೊಳ್ತವೆ. ಆಗ ಊರಿನ ಕಡೆಗೆ ಬರಲ್ಲ, ರೈತರಿಗೂ ಸಮಸ್ಯೆ ಆಗಲ್ಲ ಅನ್ನುವಂಥ ಪ್ಲಾನ್. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಯಾಕಂದರೆ ಈ ಥರ ಭಾಳಷ್ಟು ಪ್ರಯೋಗಗಳನ್ನು ಕೂಡ ಮಾಡಲಾಗಿದೆ. ತಡೆಗೋಡೆಗಳ ನಿರ್ಮಾಣ ಆಗಿರ್ಬೋದು ಅಥವಾ ಈ ಥರದೊಂದಷ್ಟು ಪ್ರಯೋಗಗಳಾಗಿದ್ರೂ ಸ್ವಲ್ಪ ದಿನದ ಮಟ್ಟಿಗೆ ಕಡಿಮೆ ಆದರೂ ಆಮೇಲೆ ಮತ್ತೆ ಶುರು ಆಗಿದೆ ಕಾಟ. ಸೊ ಹಾಗಾಗಿ ಈ ಪ್ರಯೋಗನಾದರೂ ವರ್ಕೌಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅರಣ್ಯಾಧಿಕಾರಿಗಳು ಇದ್ದಾರೆ, ರೈತರು ಇದ್ದಾರೆ. ಈಗ ಆಕೆ ಒಂದು 4 ತಿಂಗಳು ಕಲಿತಾ ಬಂತು. ಅದಕ್ಕೆ ಈಗ ಎಲ್ಲ ತುಂಬಾ ಉಪಕಾರ ಉಂಟು ಇಲ್ಲಿ ಹಾಕಿದ ಮೇಲೆ. ನಮಗೆ ಆನೆ ಮೊದಲು ಎಲ್ಲ ತುಂಬಾ ಬರ್ತಾ ಇತ್ತು. ಈಗ ಒಂದು 2 ಸಲ ಬಂದು ಇಲ್ಲಿ ನೋಡಿ ಅದನ್ನು ಒಮ್ಮೆ ತಾಗಿ ಆದ್ಮೇಲೆ ಬರಲೇ ಇಲ್ಲ ಇಲ್ಲಿ. ಮತ್ತೆ ತುಂಬಾ ಉಪಕಾರ ಉಂಟು ಇದರಿಂದ. ಹಾನಿ ಆಗಿದೆ. ಎಲ್ಲ ಮನೆಯಲ್ಲಿ ಬಂದು ಎಲ್ಲ ಗಿಡ, ತೆಂಗಿನ ಮರ ಎಲ್ಲ, ಕಂಗು ಎಲ್ಲ ಹಾಳು ಮಾಡಿ, ಬಾಳೆ ಗಿಡ ಎಲ್ಲ ಹಾಳು ಮಾಡಿ ತುಂಬಾ ಇದು ಹಾನಿ ಮಾಡಿ ಉಂಟು. ನಾವೆಲ್ಲ ಇಲ್ಲಿ ಒಂದು 10-30 ಜನ 40 ಜನ ಸೇರಿ ಎಲ್ಲ ಆನೆಯನ್ನು ಓಡಿಸಿದ್ದೆವು. ರಾತ್ರಿ ಎಲ್ಲ ನಿದ್ರೆ ಬಾರದೆ ಏನಾದ್ರು ಮಾಡ್ತಿದ್ವು. ಬೆಳಿಗ್ಗೆ ಆಗುವಾಗ ಅದೇ ಆನೆ ಓಡಿಸುವುದು, ಅದೇ ಕೆಲಸ ಆಗ್ತಿತ್ತು. ಈಗ ತೊಂದರೆ ಇಲ್ಲ. ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಷ್ಟೇ. ಏನು ತೊಂದರೆ ಇಲ್ಲ. ಒಳ್ಳೇದಾಯ್ತು. ತುಂಬಾ ಒಳ್ಳೇದಾಗಿದೆ. ಈಗ ಆಕೆ ಒಂದು 4 ತಿಂಗಳು ಕಲಿತಾ ಬಂತು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಕಾಡಾನೆಯ ಹಾವಳಿಯನ್ನು ತಪ್ಪಿಸೋಕೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಲಾಗಿದೆ. ಈ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ನೀತಿ, ನಿಜವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕಾಡಾನೆಯ ಕಾಟ ನಿರಂತರವಾಗಿ ಇರುವಂತದ್ದು. ಅದು ಕಡಬ ಭಾಗ, ಸುಬ್ರಹ್ಮಣ್ಯ, ಬೆಳ್ತಂಗಡಿಯ, ಶಿಬಾಜಿ, ಶಿಶಿಲ ಈ ಭಾಗದಲ್ಲಿ ಪಾಪ ಅಲ್ಲಿನ ಜನರು ಮೂಲಭೂತ ಸೌಕರ್ಯದ ಒಂದು ಕೊರತೆ ಇದ್ರೂ ಕೂಡ ಕಷ್ಟಪಟ್ಟು ಕೃಷಿಯನ್ನ ಮಾಡಿ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುವಂತ ಹೊತ್ತಿನಲ್ಲಿ ಈ ಕಾಡಾನೆಗಳು, ಕಾಡು ಮೃಗಗಳ ಒಂದು ದಾಳಿಯಿಂದಾಗಿ ಅದು ಆ ಕೃಷಿಗಳು ನಾಶವಾಗುವಂತದ್ದು, ಆ ಬೆಳೆ ಕೈಗೆ ಸಿಗುವಂತ ಹೊತ್ತಿನಲ್ಲಿ ಕನ್ಯೆದೂರೇ ನಾಶವಾಗಿರುವಂತಹ ಘಟನೆಗಳು, ಇದರೊಂದಿಗೆ ಅನೇಕ ಒಂದು ಪ್ರಾಣಾಪಾಯಗಳು ಕೂಡ ಸಂಭವಿಸಿರುವಂತದ್ದು ಅನೇಕ ಘಟನೆಗಳು ನಡೆದಿದೆ. ಅಂದ್ರೆ ಕಾಡಾನೆಗಳನ್ನ ಎಷ್ಟೇ ಮಟ್ಟಿಗೆ ನಿಯಂತ್ರಣ ಮಾಡೋದಕ್ಕೆ ಹೋದ್ರೂ ಕೂಡ ತಡೆಗೋಡೆಯನ್ನ ಕಟ್ಟಿ ಬೇರೆ ಬೇರೆ ರೀತಿಯಲ್ಲ ಪ್ರಯೋಗಗಳನ್ನ ಮಾಡಿದ್ರು ಕೂಡ ಅವುಗಳ ರೂಟ್ ಏನಿದೆ ಆ ರೂಟ್ ಅನ್ನ ಕಾಡಾನೆಗಳು ಬಿಟ್ಟುಕೊಡೋದಕ್ಕೆ ಸಿದ್ಧವಿರಲಿಲ್ಲ. ಆದ್ರೆ ಈ ಬಾರಿ ಅರಣ್ಯ ಇಲಾಖೆ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿರುವಂತದ್ದು. ಅದು ಸೌರ ವಿದ್ಯುತ್ ಅನ್ನ ಬಳಕೆ ಮಾಡಿಕೊಂಡು ಸುಮಾರು 9 ವೋಲ್ಟ್ ನಷ್ಟು ಒಂದು ಸಡಿಲವಾದಂತಹ ಒಂದು ವಿದ್ಯುತ್ ಅನ್ನ ಆನೆಗಳಿಗೆ ಸ್ಪರ್ಶವಾಗುವಂತಹ ರೀತಿಯಲ್ಲಿ ಒಂದು ತಂತಿ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಾಯೋಗಿಕವಾಗಿ ಇದನ್ನ ಅಳವಡಿಕೆ ಮಾಡಿದ್ದಾರೆ. ಇದು ಅಳವಡಿಕೆ ಮಾಡಿದ ಬಳಿಕ ಸ್ವಲ್ಪ ಮಟ್ಟಿಗೆ ಕಾಡಾನೆಗಳ ಒಂದು ಹಾವಳಿ ಅನ್ನುವಂಥದ್ದು ಕಮ್ಮಿ ಆಗಿದೆ ಅನ್ನುವಂಥದ್ದೊಂದು ಸ್ಥಳೀಯರ ಮಾತಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಇಂಥ ಪ್ರಯೋಗಗಳು ನಡೆದಂತ ಸಂದರ್ಭ ಸ್ವಲ್ಪ ದಿನಗಳ ಕಾಲ ಇಂಥದ್ದೆಲ್ಲ ಕಮ್ಮಿಯಾಗಿ ಮತ್ತೆ ಕಾಡಾನೆಗಳ ಹಾವಳಿ ಅನ್ನುವಂಥದ್ದು ಹಿಂದೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ನಡೀತಾ ಇದ್ದಂತ ಘಟನೆಗಳು ಇತ್ತು. ಹಾಗಾಗಿ ಈ ಬಾರಿ ಪ್ರಾಯೋಗಿಕವಾಗಿ ಇದನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ಭಾಗ, ಶಿಶಿಲ, ಶಿಬಾಜಿ, ಶಿರಾಡಿ ಮತ್ತು ಕೊಡಗು, ಚಿಕ್ಕಮಗಳೂರು ಗಡಿ ಭಾಗದಲ್ಲಿ ಇದನ್ನ ಈಗ ಅಳವಡಿಕೆ ಮಾಡಿರುವಂತದ್ದು. ಏನು ಈ ಒಂದು ಕಂಬ ಇರುತ್ತೆ, ಇದೊಂದು 14 ಅಡಿ ಎತ್ತರ ಇರುತ್ತೆ, 80 ಅಡಿ ದೂರದ ಒಂದು ಗ್ಯಾಪ್ ನಲ್ಲಿ ಇದನ್ನ ಅಳವಡಿಕೆ ಮಾಡಲಾಗಿರುತ್ತೆ. ನೆಲದವರೆಗೂ ಕೂಡ ತಂತಿ ಬೇಲಿಗಳನ್ನ ಜೋತು ಬೀಳುವ ರೀತಿಯಲ್ಲಿ ಬಿಟ್ಟಿರ್ತಾರೆ. ಸುಮಾರು 9 ವೋಲ್ಟ್ ನಷ್ಟು ಸೌರ ವಿದ್ಯುತ್ ಸಂಪರ್ಕ ಇದಕ್ಕೆ ನೀಡಲಾಗುತ್ತೆ. ಹಾಗಾಗಿ ಲಘು ವಿದ್ಯುತ್ ಆಘಾತವಾಗಿ ಆನೆಗಳು ವಾಪಸ್ ಹೋಗುತ್ತೆ ಬಂದ ದಾರಿಯಲ್ಲಿ ಅನ್ನುವ ರೀತಿಯ ಒಂದು ಪ್ರಯೋಗ ಇದು. ಸದ್ಯ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಪ್ರಾಯೋಗಿಕವಾಗಿ ಇದನ್ನ ಅಳವಡಿಕೆ ಮಾಡಿದ್ದಾರೆ. ಕೃಷಿಕರು ಸದ್ಯ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಇದನ್ನ ಇನ್ನೂ ಹೆಚ್ಚಿಗೆ ವಿಸ್ತರಿಸುವ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.